ನಮಸ್ಕಾರ. ಮಂಜುನಾಥ್ ಜಿಕೆ, ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ತಮ್ಮ ಮುಂದೆ ನಾನು ವಿಶೇಷ ಚರ್ಚೆ, ವಿಶೇಷ ಸುದ್ದಿಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗಾಗಲೇ 2 ಬಾರಿ 2 ಸುದ್ದಿಯನ್ನ ತಮಗೆ ನಮ್ಮ ಜಮಖಂಡಿ ತಾಲೂಕಿಗೆ, ಬಾಗಲಕೋಟೆ ಜಿಲ್ಲೆಗೆ ಏನು ನಾವು ಜತ್ ರೂಟ್ ಹೋಗ್ತೀವಿ, ಜಮಖಂಡಿಯಿಂದ ಜತ್ಗೆ ಕನೆಕ್ಟ್ ಆಗುವಂತ ರೂಟ್ ಏನು, ಆ ರಸ್ತೆಯ ಬಗ್ಗೆ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆ ನಾನು ಪ್ರಸ್ತಾಪ ಪಡಿಸ್ತಾ ಬಂದಿದ್ದೇನೆ. ಈಗಾಗಲೇ ನಾನು ಬಾಗಲಕೋಟೆ ಸಂಬಂಧಪಟ್ಟಂತ MP ಅವರಿಗೆ ಕೂಡ ಮಾತಾಡಿದ್ದು ತಾವೆಲ್ಲರೂ ನೋಡಿ ತುಂಬಾ ಆಶೀರ್ವದಿಸಿದ್ರಿ, ಪ್ರೀತಿ ವಿಶ್ವಾಸ ತೋರಿಸಿದ್ರಿ, ತುಂಬಾ ಸಹಕಾರ ಮಾಡಿದ್ರಿ. ಅವರಿಗೆ ನನ್ನ ಹೃದಯಪೂರ್ವಕವಾದ ನಮನಗಳನ್ನ ತಿಳಿಸ್ತೇನೆ ನಮ್ಮ PM TV ಮಾಧ್ಯಮ ಜೊತೆಗೆ. ಅದು ಈಗ ಒಂದು 2 ವಾರದ ಹಿಂದೆ ನಾನು MP ಅವ್ರ ಜೊತೆ ಮಾತಾಡಿದ್ದ ದೂರವಾಣಿ ಕರೆಯನ್ನ ನಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ಹರಿಬಿಟ್ಟಿದ್ದೇವೆ. ಸೊ ಅದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ರಿ. ಅದ್ರ ಜೊತೆಗೆ ಈ 2-3-4 ದಿನದ ಹಿಂದೆನೆ, ಅಂದ್ರೆ 2-3-4 ದಿನದ ಹಿಂದೆನೆ ಈಗಿರುವಂತ ಹಾಲಿ ಶಾಸಕರು, ಕಾಂಗ್ರೆಸ್ನ ಹಾಲಿ ಶಾಸಕರು ಮತ್ತೆ ಮಾಜಿ ಉಪಮುಖ್ಯಮಂತ್ರಿಗಳಾದಂತ ನಾನು ಅವ್ರದ್ದು ಮಾತಾಡಿರುವಂತ ವಿಡಿಯೋ, ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಲಕ್ಷ್ಮಣ್ ಸವದಿ ಅವರಿಗೆ ನಾನು ನೇರವಾಗಿನೇ ಕೇಳಿರುವಂತ ದೃಶ್ಯನೂ ಕೂಡ ನಮ್ಮ ಮಾಧ್ಯಮದಲ್ಲಿ ಹರಿಬಿಟ್ಟಿದ್ದೇವೆ. ಇದು ಯಾಕೆ ನಾನು ಈ ವಿಷಯನ ಇದನ್ನೆಲ್ಲ ಪ್ರಸ್ತಾಪ ಪಡಿಸಿ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂದ್ರೆ, ನಾವೀಗ ಏನ್ ಮಾಡ್ತಾ ಇದ್ದೀವಿ, ಯಾವ ವಿಚಾರವನ್ನ ಎತ್ಕೊಂಡಿದ್ದೀವಿ, ಯಾವ್ದ್ರ ಬದಲು ನಾವು ಸುದ್ದಿಯನ್ನ ಹೆಚ್ಚಿನ ಮಟ್ಟದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಅನ್ನೋದು ತಮಗ್ ಗೊತ್ತು. ಅಂದ್ರೆ ನಾವು ರೈತರ ಬದಲಾಗಿ ಹೆಚ್ಚು ನಮ್ಮ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ತಮಗೆಲ್ಲ ಗೊತ್ತು, ಈ ಹಿಂದೆ ನೋಡ್ತಾ ಇರುವ ಘಟನೆಗಳು, ಮುಂಚೂಷಣೆ ಆಗುವಂತ ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇದ್ರೆ. ಆದ್ರೆ ಈಗೇನು ಜಮಖಂಡಿ ತಾಲೂಕಿನಲ್ಲಿ ಈಗಾಗಲೇ ಕೃಷ್ಣಾ ನದಿ ಬೃಹತ್ವಾಗಿ ಹರಿದು ಬರ್ತಾ ಇರೋದು ತಮಗೆಲ್ಲ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ನಾವು BK ಜಂಬಿಗಿ ಅಂತ ಏನ್ ಕರಿತೀವಿ, ಅಂದ್ರೆ ಹಿರೇಜಂಬಿಗಿ ಅಂತ ಏನ್ ಕರಿತೀವಿ, ಅಲ್ಲಿಂದ ಸ್ವಲ್ಪ ಒಂದು 2-3 ಕಿಲೋಮೀಟರ್ ಹೋದ್ರೆ ಅದೇ ಆ ಊರಲ್ಲಿ ಹರಿಯುವಂತ ಕೃಷ್ಣಾ ನದಿಯು ಮತ್ತೆ ಏನು ಸುತ್ತುವರೆದು ಬಂದು ಆ ಊರನ್ನ ಸುತ್ತುವರೆದು ಬಂದು ಮತ್ತೆ ಅಲ್ಲಿ ಒಂದು ನದಿಯನ್ನ, ಅಂದ್ರೆ ನಮ್ಮ ಸೈಡ್ ಅಲ್ಲಿ ಒತ್ತು ನೀರು ಅಂತಾರೆ, ಇನ್ನೊಂದು ಬ್ಯಾಕ್ ವಾಟರ್ ಅಂತ ಕರೀತಾರೆ ಬೇರೆ ಕಡೆ. ಅಂದ್ರೆ ಒತ್ತು ನೀರು ಮತ್ತೆ ಬ್ಯಾಕ್ ವಾಟರ್. ಆ ಒತ್ತು ನೀರು ಬರುವಂತ ಸಂದರ್ಭದಲ್ಲಿ ಅಲ್ಲಿ ಹೋಗುವಂತ ರಸ್ತೆ ಅಂದ್ರೆ ಟಕ್ಕೋಡ್ ಕ್ರಾಸ್ ಇಂದ ಮತ್ತೆ ಇದೇನು BK ಜಂಬಿಗಿ ರಸ್ತೆಯಲ್ಲಿ ಬರುವಂತ ಅಡ್ಡಗಟ್ಟಿ ನಿಲ್ಲುವಂತ ಆ ನದಿ ನೀರು, ಆ ಕುರಿತಾಗಿ ಅಲ್ಲೊಂದು ಬ್ರಿಡ್ಜ್ ಆಗ್ಬೇಕು, ಒಂದು ಪೂಲ್ ಆಗ್ಬೇಕು ಅನ್ನೋದು ನಮ್ಮ ರೈತರ ಉದ್ದೇಶ ಮತ್ತು ಅಲ್ಲಿರುವಂತ ಹಲವಾರು ಮುಖಂಡರುಗಳ ಉದ್ದೇಶ ಆಗಿದೆ. ನಾನು ಯಾಕೆ ಈ ವಿಚಾರವನ್ನ ನಾನು 2-3 ವಿಡಿಯೋ ಮಾಡಿದ್ರು ಮತ್ತೆ ಯಾಕೆ ನಾನು ಈ ವಿಷಯನ ನಿಮ್ ಮುಂದೆ ಪ್ರಸ್ತಾಪ ಪಡಿಸ್ತಾ ಇದ್ದೀನಿ ಅಂದ್ರೆ, ಅಲ್ಲಿರುವ ರೈತರು, ಅಲ್ಲಿರುವ ಜನರು, ಆ ಊರಲ್ಲಿರುವಂತ ಜನರುಗಳದ್ದು ಅಭಿಪ್ರಾಯವನ್ನ ತಿಳ್ಕೊಳ್ಳಕ್ಕೆ ನಾನು, ಅಂದ್ರೆ ಅಭಿಪ್ರಾಯ ಅನ್ನೋದು ಇಲ್ಲಿ ದೊಡ್ಡ ವಿಚಾರ ಅಲ್ಲ. ಆದ್ರೆ ಈ ಹಿಂದೆ ಏನು ಮಾಜಿ ಉಪಮುಖ್ಯಮಂತ್ರಿ ಆದಂತ ಏನು ಲಕ್ಷ್ಮಣ್ ಸವದಿ ಅವರು ಮತ್ತೆ ಈಗಿನ ಅತನಿ ಶಾಸಕರಾದಂತ ಅವ್ರ ಜೊತೆ ನಾನು ಮಾತನಾಡಿದಾಗ ನನಗೊಂದು ಮನವಿಯನ್ನ ಕೊಡಿ, ಒಂದು ಪತ್ರವನ್ನ ಕಳಿಸಿ ಅಂತ ಹೇಳಿದ್ರು. ಅಂದ್ರೆ ನಾವೇ ಮಾಧ್ಯಮದಿಂದ ಕಳಿಸ್ತೀವಿ, ಅದು ಬೇರೆ ವಿಚಾರ. ನಾವು ಮಾಧ್ಯಮದಿಂದ ಈ ತರ ಮಾಡಿ ಅಂತ ಕಳಿಸ್ತೀವಿ. ಅಲ್ಲಿ ರೈತರದು, ಅಲ್ಲಿ ಊರವ್ರದು ತಮ್ಮ ಅಭಿಪ್ರಾಯಗಳನ್ನ ನಮಗೆ ಲೇಖನಿ ಮುಖಾಂತರ ಕೊಟ್ರೆ, ಅಥವಾ ತಾವುಗಳು ನೇರವಾಗಿ ಹೋಗಿ ಅವ್ರಿಗೆ ಕೊಟ್ರೆ ಒಂದು ಬಹಳ ಅನುಕೂಲ ಅಂತ ನಮ್ಮ ಮಾಧ್ಯಮದಿಂದ ಒಂದು ವಿಚಾರ ಮಾಡಿ ಈ ವಿಡಿಯೋನ ಮಾಡ್ತೇವೆ. ಅಂದ್ರೆ ನಮ್ಮ ಸಂಗಡಿಗರ ಕೂಡಿ, ನಮ್ಮ ಟೀಮ್ ಅವ್ರು ಕೂಡಿ ಈ ವಿಚಾರ ಮಾಡಿ ಇದೊಂದು ನಾವು ಸುದ್ದಿ ನಿಮ್ಗೆ ಮಾಡ್ತಾ ಇದೆ. ಯಾಕಂದ್ರೆ ಸುದ್ದಿ ಅನ್ನೋದಕ್ಕಿಂತ ಈ ವಿಷಯನ ನಮ್ಮ ಸುದ್ದಿ ಮುಖಾಂತರ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಈ ಸುದ್ದಿಯನ್ನ ಮಾಡ್ತಾ ಇರೋದು. ಹಾಗಾಗಿ ಆ ಟಕ್ಕೋಡ್ ಮತ್ತು BK ಜಂಬಿಗಿ, ಅಂದ್ರೆ ಟಕ್ಕೋಡ್ ಮತ್ತು ಹಿರೇಜಂಬಿಗಿಯಲ್ಲಿರುವಂತ ಗ್ರಾಮಸ್ಥರು ಮತ್ತೆ ಬೇರೆ ಬೇರೆ ಊರ್ ಮುಖಂಡರು ಮತ್ತೆ ಬೇರೆ ಬೇರೆ ರೈತ ಮುಖಂಡರು, ಬೇರೆ ಬೇರೆ ಅಕ್ಕಪಕ್ಕ ಹಳ್ಳಿಯವರು ಅಥವಾ ಸವಳಿಗೆ ಹಿಡ್ಕೊಂಡು ಇವನ್ ಜಮಖಂಡಿಯಲ್ಲಿ ಬರುವಂತ ಎಲ್ಲಾ ಹಳ್ಳಿಗಳು ಮುಖಂಡರು ನಮಗೆ ಸಂಘಟನೆ ಅಧ್ಯಕ್ಷರಾಗಿರ್ಬೋದು ಅಥವಾ ರಾಜಕೀಯ ಮುಖಂಡರುಗಳಾಗಿರ್ಬೋದು ನಮ್ಮ ಮಾಧ್ಯಮಕ್ಕೆ ತಾವು ಏನಾದ್ರೂ ಲೇಖನಿ ಮುಖಾಂತರ ತಾವು ಏನಾದ್ರೂ ನಮ್ಗೆ ಬರೆದು ಕೊಟ್ರೆ ನಾವನ್ನ ಅವರಿಗೆ ಮುಟ್ಸುವಂತ ವ್ಯವಸ್ಥೆ ಮಾಡ್ತೀವಿ. ಆದ್ರೂ ನಮ್ಮ ಮಾಧ್ಯಮದಿಂದ ವೈಯಕ್ತಿಕವಾಗಿ ಏನ್ ಮುಟ್ಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇರ್ತೀವಿ. ಆದ್ರೆ ನಿಮ್ದು ಒಂದು ಬಂದ್ಬಿಟ್ರೆ ಇನ್ನೂ ಒಂದು ನಮ್ಗೆ ಬೆನ್ನು ತಟ್ಟಿದಂಗ ಆಗತ್ತೆ. ಇನ್ನು ನಿಮ್ಮ ಸಹಕಾರಕ್ಕೆ ನೀವುಗಳು ಒಕ್ಕಟ್ಟಾಗ್ಬಿಟ್ರೆ ಆದಷ್ಟು ಬೇಗ ಕೆಲಸ ಪ್ರಾರಂಭ ಆಗ್ಬೋದು, ಆದಷ್ಟು ಬೇಗ ಅಲ್ಲೊಂದು
ಒಂದು ಬ್ರಿಡ್ಜ್ ಆಗ್ಬೋದು ಅಥವಾ ಏನೋ ಒಂದು ವ್ಯವಸ್ಥಿತವಾಗಿ ರೈತರಿಗಾಗುವಂತ ವ್ಯವಸ್ಥೆ ಆಗ್ಬೋದು. ಆ ನಿಟ್ಟಿನಲ್ಲಿ ನಾವು ಒಂದು ಹೋರಾಡ್ತಾ ಇದ್ವಿ. ನಾನ್ ಮಾಡ್ತಾ ಇರೋದ ಉದ್ದೇಶನೇ ಇಷ್ಟೇ, ಅಲ್ಲಿ ಒಂದು ಆದಷ್ಟು ಬೇಗ ಅಂದ್ರೆ ಈ ಬಾರಿ ಅಂತೂ ಆಗಕ್ಕಾಗಲ್ಲ. ಆಲ್ರೆಡಿ ಈಗ ನದಿ ನೀರು ಸಿಕ್ಕಾಪಟ್ಟೆ ಬರ್ತಾ ಇದೆ, ಇನ್ನು ಆ ಜಾಗದಲ್ಲಿ ಬಂದಿಲ್ಲ. ಬಟ್ ನದಿ ಬರೋ ರೀತಿ ನೋಡಿದ್ರೆ ಅಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಈ ಹಿಂದೆ ನೋಡಿದಾಗ ಕೆಲವೊಂದು ಜೀವ ಹಾನಿಗಳಾಗುವುದನ್ನ ತಡೆದಿದ್ದು, ಏನೋ ಸ್ವಲ್ಪ ಕೂದಲ ಅಂತರದಲ್ಲಿ ಉಳಿದಿರುವಂತ ಘಟನೆಗಳು ತಮ್ಗೆಲ್ಲ ಗೊತ್ತು. ಆದ್ರೆ ಬೈಕು ಜಾನುವಾರುಗಳು ಕೊಚ್ಕೊಂಡು ಹೋಗಿರೋದೆಲ್ಲ ತಮ್ಗೆಲ್ಲ ವಿಚಾರ ಗೊತ್ತು. ಆದ್ರೆ ಈ ಬಾರಿನೂ ಮತ್ತೆ ಅದ ತಪ್ಪಾಗ್ಬಾರ್ದು. ಈ ಬಾರಿ ನಾವ್ ಏನಾದ್ರೂ ಸ್ವಲ್ಪ ಸಿಡಿದಿದ್ರೆ, ಏನಾದ್ರೂ ಸರ್ಕಾರ ವಿರುದ್ಧ ನಾವು ಮಾತಾಡಕ್ ಪ್ರಾರಂಭ ಮಾಡಿದ್ರೆ, ಏನಾದ್ರೂ ನಾವು ಅಲ್ಲಿ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪತ್ರಗಳನ್ನ ಕಳಿಸುವ ಮೂಲಕ ಏನಾದ್ರೂ ನಾವು ವ್ಯಕ್ತಪಡಿಸಿದ್ರೆ, ಖಂಡಿತವಾಗ್ಲೂ ಮುಂದಿನ ದಿನಮಾನದಲ್ಲಾದ್ರೂ ಅದು ಮುಂದಿನ ವರ್ಷದಲ್ಲಾದ್ರೂ ಖಂಡಿತ ಒಂದು ಬ್ರಿಡ್ಜ್ ಅಥವಾ ಒಂದು ಪೂಲ್ ನಿರ್ಮಾಣ ಆಗ್ಬೋದು ಅನ್ನೋದು ನಮ್ಮ PMTV ಒಂದು ಉದ್ದೇಶ ಆಗುತ್ತೆ. ಆದ್ರೆ ನಾವಂತೂ ಖಂಡಿತವಾಗ್ಲೂ ಕಳಿಸ್ತೀವಿ. ಏನ್ ಪ್ರಸ್ತಾಪ ಮಾಡ್ಬೇಕು ಮಾಧ್ಯಮ ದೃಷ್ಟಿಯಿಂದಾಗಿ ನಾವು ಪ್ರಸ್ತಾಪ ಮಾಡಿ ಅಲ್ಲಿ ಆಗ್ಬೇಕು ಅನ್ನೋ. ಆದ್ರೂ ನೀವು ಕೂಡ ಯಾರಾದ್ರೂ ಕಳ್ಸೋರಿದ್ರೆ ದಯವಿಟ್ಟು ತಾವು ನಮ್ಗೆ ವಿಷಯ ಮುಟ್ಟಿಸಿ ದಯವಿಟ್ಟು ತಾವು ತಿಳಿಸ್ಕೊಡಿ ಅಂತ ತಮ್ಮಲ್ಲಿ ನಾನು ವ್ಯಕ್ತಪಡಿಸ್ತೀನಿ ಸ್ನೇಹಿತರೆ. ಯಾಕೆಂದ್ರೆ ಅಲ್ಲಿ ಆಗ್ತಾ ಇರೋದು ಯಾವ್ದೋ ಒಬ್ಬ ರಾಜಕಾರಣಿ ವಾರದಲ್ಲಿ ತಿಂಗಳಲ್ಲಿ ಒಂದ್ಸತಿ ಓಡಾಡ್ತಾನೆ ಹೊರತು ಸತತವಾಗಿ ಓಡಾವಣೆ ಯಾವನಾದ್ರೂ ಇದ್ರೆ ಬಡವರು, ಕೂಲಿ ಕಾರ್ಮಿಕರು, ರೈತರು ಮಾತ್ರ ಆ ರಸ್ತೆಯಲ್ಲಿ ಹೆಚ್ಚಾಗಿ ಓಡಾಡ್ತಾ ಇರೋದು. ಸಮಸ್ಯೆ ಆಗೋದೇ ನಮ್ಗಳಿಗೆ, ಯಾವ ರಾಜಕಾರಣಿಗೆಲ್ಲ. ಹಾಗಾಗಿ ದಯವಿಟ್ಟು ತಾವುಗಳು ಎಚ್ಚೆಚ್ಕೊಂಡು ಅದೊಂದು ಪರಿಣಾಮಕಾರಿಯಾದಂತದ್ದು ಒಂದು ಒಳ್ಳೆ ರೀತಿ ಆಗ್ಬೇಕು, ಕೆಟ್ಟ ರೀತಿ ಬೇಡ. ಇಲ್ಲಿ ಎಲ್ಲ ಪಕ್ಷಪಾತ ಬಿಟ್ಟು ಜಾತಿ ಭೇದವನ್ನ ಮರ್ತು ಬಿಟ್ಟು ಒಂದು ರೈತರಿಗೂ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ತಮ್ಮ ಅಭಿಪ್ರಾಯವನ್ನ ತಿಳಿಸಕ್ಕೆ ನಮ್ಮನ್ನ ಸಂಪರ್ಕ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಿಮ್ ನಂಬರ್ ಅನ್ನ ನಮಗ್ ಕಳಿಸಿ. ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಾವೇ ನೇರವಾಗಿ ನಿಮ್ಗೆ ಕಾಲ್ ಮಾಡಿ ಉದ್ದೇಶವನ್ನ ತಿಳ್ಕೊಂಡು ನಿಮ್ ಮುಖಾಂತರ ನಾವೆಲ್ಲರೂ ಸೇರಿ ಹೋಗಿ ಮನವಿಯನ್ನ ಕೊಡೋಣ, ಲೆಟರ್ ಅನ್ನ ಕೊಡೋಣ. ಈ ಲೆಟರ್ ಕೊಟ್ರೆ ನಾನು ಖಂಡಿತವಾಗ್ಲೂ ಸದನದಲ್ಲಿ ಧ್ವನಿ ಎತ್ತಿದ್ದೀನಿ ಅಂತ ಹಾಗೆ ಹೇಳಿದ್ದಾರೆ. ಅದನ್ನೂ ಕೂಡ ನಾನು ನಿಮ್ಮ ವಿಡಿಯೋವನ್ನ ಹರಿಬಿಟ್ಟಿದ್ದೀವಿ ನಮ್ಮ ಮಾಧ್ಯಮದಲ್ಲಿ. ದಯವಿಟ್ಟು ಅದನ್ನ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ಇವತ್ತಿನ ಇಷ್ಟು ಚರ್ಚೆ ಸ್ನೇಹಿತರೆ. ಹಾಗಾಗಿ ನಮ್ಮ ಸಮಸ್ಯೆನ ನಾವೇ ಮಾತಾಡ್ಬೇಕು ಹೊರತು ಬೇರೆದವ್ರು ಬರಲ್ಲ, ಇನ್ನೊಂದು ಬೇರೆ ರೀತಿಯಾಗಿ ನೋಡ್ತಾರೆ. ಹಾಗಾಗಿ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ಸ್ನೇಹಿತರೆ. ಆದ್ರೆ ನಮ್ಮ ಮಾಧ್ಯಮಕ್ಕೆ ನಿಮ್ಮ ವಿಷಯವನ್ನ ಅಥವಾ ಎಲ್ಲೆಲ್ಲಿ ಆ ಊರಿನ ಗ್ರಾಮಸ್ಥರಿದ್ದಾರೋ ಅಲ್ಲಿವರೆಗೂ ಈ ವಿಡಿಯೋ ಮುಟ್ಟುವರೆಗೂ ದಯವಿಟ್ಟು ಶೇರ್ ಮಾಡಿ ಅಥವಾ ನಂಬರ್ಗಳನ್ನ ಕಳಿಸಿ, ನಾವು ಮಾತಾಡಿಸ್ತೀವಿ. ಅದು ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕಾಗಿ, ಮತ್ತೊಂದು ಬೇರೆ ವಿಚಾರ ಅಲ್ಲ ಸ್ನೇಹಿತರೆ. ದಯವಿಟ್ಟು ನಮ್ಮ ಈ ವಿಷಯದ ಕುರಿತಾಗಿ ನಮ್ಮ ಮಾಧ್ಯಮವನ್ನ ಸಂಪರ್ಕ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ GK ಮಂಜುನಾಥ್. ನಮಸ್ಕಾರ.